ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ತಮನ್ನಾ ನದಾಫ್ ಯೂಟ್ಯೂಬ್ ಚಾನಲ್. ಬರ್ರಿ ಇವತ್ತಿನ ಲಾಗನ್ನ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಗೋ. ಏಳು ಗಂಟೆ ಆಗೈತಿ ಟೈಮ್. ಈಗ ನಾವು ಚಾಚಿಯರು ನಾವು ಎಲ್ಲರೂ ಕೂಡ ಎಲ್ಲಿ ಹೊಂಟೀವಿ ಅಂತ ಹೇಳಿದ್ರೆ ತಳಗೆ ಹೊಂಟಿವ್ರಿ. ನಾವು ಚಾಚಿಯರು ಹೊಂಟಿದ್ರೆ ನಾವು ಬರ್ತೀವಿ ತಡೆ ಅಂತಂದು ಹೇಳಿದ್ದೀರಿ. ಸೊ ಹಂಗಾಗಿ ಈಗ ಎಲ್ಲರೂ ಕೂಡಿ ಅಮ್ಮ ಅಂಗಡಿ ಹಚ್ಚಾರೋ ಏನೋ ಮನ್ಯಾಗ ಅದಾರ ನೋಡ್ಬೇಕ್ರಿ. ಅಂಗಡಿ ಹಚ್ಚಿದ್ನಂದ್ರೆ ಅಂಗಡಿ ಕಡೆ ಹೋಗಿ ಅಮ್ಮಗೆ ಭೇಟಿಯಾಗಿ ಮತ್ತು ಮನೆಯಾಗಿದ್ರಂದ್ರೆ ಮನೆಗೆ ಹೋಗಿ ಎಲ್ಲರಿಗೂ ಭೇಟಿಯಾಗಿ ಬರೋಣ್ರಿ. ಹೋಗೋಣ್ರಿ ಹುಡುಗರು ಹೋಗನ್ರಿ. ನಡ್ರಿ. ಈಗ ನೋಡ್ರಿ ನಾವು ಎಲ್ಲಿ ಬಂದಿಪ್ಪ ಅಂತಂದು ಹೇಳಿದ್ರೆ ಸಾಯಿನಗರ ಬೇಕ್ರಿ ಬಂದೀವ್ರಿ. ಅಲ್ಲಿ ಚಾಚಿಯರು ಏನೋ ತೊಗೊಳಕತ್ತಾರೆ, ಟೋಸ್ಟ್ ತೊಗೊಳಕತ್ತಾರೆ ಏನೋ ಗೊತ್ತಿಲ್ಲ ರೀ. ಇಲ್ಲಿ ಟೋಸ್ಟ್ ಮಾತ್ರ ಮಸ್ತ್ ಸಿಗ್ತಾವ್ರಿ. ನಾವು ಒಂದು ಸಲ ತೊಗೊಂಡು ಹೋಗಿದ್ವಿ ಅಲ್ರಿ, ಒಂದು ಸಲ ಭಾಳ ಸಲ ತೊಗೊಂಡು ಹೋಗಿದ್ವಿ ನಾವು. ತೊಗೊಂಡು ಹೋಗನ್ರಿ. ಈಗ ಇವತ್ತು ಯಾಕೆ ರೋಡ್ ಅಷ್ಟು ಗದ್ಲಿಲ್ಲ ನೋಡು, ಗದ್ಲಿಲ್ಲ. ನಿನ್ನ ಶಾಂತ ಆಗೈತಿ ಈಗ. ಯಾಕೆ ಗೊತ್ತಿಲ್ಲ ಯಾಕೆ ತಮ್ಮನ್ನ? ಅಯ್ಯೋ ತಮ್ಮನ್ನ ನಿದ್ದೆ ಬಂತಾನೆ ಇಲ್ಲ? ಹಾಂ ಹಾಕ್ತಿರ್ತಿ ಏನಂತಾಳ ಏನಕ್ಕೆ ತಮ್ಮನ್ನ ಮಾತು ಏನು ತಮ್ಮನ್ನ ನೀವ ಸೀರೆ ಉಟ್ಕೊಂಡು ಇದು ಮಾಡ್ತಿದ್ದೀರವಾ ನೀವು? ಸೀರೆ 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 ಇವು ಮೆತ್ತಗ ಇವು ಭಾರಿ ಮಸ್ತ್ ಅದಾವ್ರಿ. ಇವು ಹಸರ್ ಹಸರ್ ಐತ್ ನೋಡ್ರಿ. ಇಲ್ಲ ಐತ್ ನೋಡ್ರಿ ಅದು. ಚಂದ ಐತ್ ನೋಡ್ರಿ. ಎಲ್ಲಾದ್ರೂ ಒಂದ ಫೋಟೋ ಅದ ನೋಡಿ. ಇವ ಸಣ್ಣ ಇದು ಇರ್ಲ ನಿನಗ? ಇದ್ರಾಗ ಕೆಂಪು ತಗೋಬೇಕು ನೋಡು ಲಂಗ. ಅದಿಲ್ರಿ ನೀನೇನ ನೋಡಿದ್ದೀರ ನಾವು ಅಲ್ಲಿ ಮ್ಯಾಲ ನೋಡು, ಮ್ಯಾಲ ನೋಡ ಅಪ್ಪ ಸೀರೆಗೆ ಏನಾರ ಐತನ. ಈ ವರ್ಕಿನ ಇಷ್ಟಕ್ಕ ಬರೋದ್ರಿ, ಪೂರ ಬರೋದಲ್ರಿ. ಯಾವ ಸೀರೆಗೆ ಏನ್ರ ಬರೋದವ. ಇದು ಜಂಪರ್ ಅಂತ ನೋಡ್ರಿ ಇಲ್ಲಿ. ಇದು ಕೊಳ ಬಂದತ್ ನೋಡ್ತೈತಿ. ಸೀರೆ ನೋಡಿದ್ವಿ, ಸೀರೆ ಖರೀದಿ ಮಾಡಿದ್ವಿ ರೀ. ಈಗ ಮತ್ತೆ ನಾವೆಲ್ಲಿ ಹೊಂಟಿವಿ ಅಂತ ಹೇಳಿದ್ರೆ ಅಮ್ಮನ ಅಂಗಡಿ ಕಡೆ ಹೊಂಟಿವಿ ರೀ. ಅಮ್ಮ ಒಂದ್ಸಲ ತಮ್ಮನ ನಮ್ಮ ಬ್ಯಾಗ್ ಅಲ್ಲೇ ಐತಿ, ತಮ್ಮ ಹೋಗ ಸಣ್ಣದು. ನಾ ಇಲ್ಲೇ ನಿಂತಿರ್ತ ಹೋಗ, ನೆನಪಿಲ್ಲ ನನಗೆ. ತಗೊಂಡ್ರಿ ಬೇ? ಎಷ್ಟು ತಗೊಂಡ್ರಿ? ಹಾಂ ಹಾಂ ಹೌದಳ ಹೌದು. ಚಲೋ ಅದಾವ ಬೇ, ಮಸ್ತ್ ಅದಾವ ಸೀರೆ, ಚಲೋ ಅದಾವ. ಜಂಪಾಗ ಚಂದ ಅದಾವು. ಹೌದು ಭಾಳ ಚಂದ ಬಂದಾವು. ನಿನ್ನ ಫಂಕ್ಷನ್ ಚಂದ ಆತ್ವ. ಭಾಳ ಚಂದ ಆತ್ವ. ಹಾಂ ಹೌದು ಹೌದು. ಎಲ್ಲಾರು ಕೂಡ್ತಾಗಲ್ಲ ಹಿಂಗೆ ಇರ್ಬೇಕು ಬೇ. ಹಣ್ಣು ಮುದ್ದೆ ಹಂಗೆ ಎಲ್ಲರೂ ದೇವ್ರ ಆಸೆಗಾದಿದ್ದ, ಬಿ ಪಾತ್ಮದು ಸಿದ್ದಪ್ಪಜ್ಜನ ಆಸೆಗಾದಿದ್ದ ಹಿಂಗೆ ಇರ್ಬೇಕು ಅಂತ ಬೇಡ್ಕೇಳೋದು ನೋಡಿ ನಾನು ಅನ್ಕಾಗ. ಎಲ್ಲರ ಮನಸ್ಸಿನಾಗ ದೇವರು ಎಲ್ಲರಿಗೂ ಒಕ್ಕಟ್ಟಾಗಿರಂಗೆ ಹಾಕಪ್ಪ ದೇವ್ರ ಅಂಥೇಳಿ. ಯಾರು ಬೇರೆ ಬೇರೆ ಇರ್ತಾಗ ಎಲ್ಲರೂ ಒಕ್ಕಟ್ಟಾಗಿರಂಗೆ ಹಾಕಪ್ಪ ದೇವ್ರ ಅಂತ ಬೇಡ್ಕೇಳೋದು ನೋಡು ದೇವ್ರಿಗೆ ಪರಮಾತ್ಮಗೆ.
ಹ್ಞೂ ಹೌದು 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 ಹಾಂ ಚಲೋ ಆತು ಬಿಡ್ವಾ ಚಂದ ಆತ್ವಾ ಎಲ್ಲರೂ ಹೊಂದ್ಗೂಡಿ ಮಾಡಿದ್ರೆ ಚಂದ ಬೇ ಹಾಂ ಕೂಡ್ ಕುಟ್ಟದ್ ಬಾ ಅನ್ನೋದು ಇದಕ್ಕೆ ಹ್ಞೂ ಕಮಿಷನ್ ರೀ ಮತ್ತು ಇವ್ರಿಗೆಲ್ಲ ಅಮ್ಮ ಅಂಗಡಿ ಹಚ್ಚಿದ್ರಂದ್ರೆ ಕಮಿಷನ್ ಅಂಗಡಿ ಕಡೆ ಬಂದವ್ರಿಗೆ ನಿಮಗಿಲ್ರಿ ತಡ್ರಿ ಯಾಕೆ ಇದು ಮಾಡ್ತೀವಿ ಮನೆ ಯಾಕ್ರಿ 5 ರೂಪಾಯಿ ಇಸ್ಕೋಬೇಕ ನಮ್ಮ ಹೊಳ್ಳಿ ಅದ್ರಾಗ मामू को भी 2 रुपए दे माँ ठीक है बा मेरा छोटा बेटा 50 रुपए दे दीजिए चांद का टुकड़ा हुआ ಚಾಂದ ಟುಕಡ ಅಂದ್ರೆ ಏ ಮಕ ನೋಡ್ರಿ ಇಲ್ಲ ಹಳ್ಳಿದ ಮಕ ನೋಡ್ರಿ ಹಳ್ಳಿದ मेरा चांद का टुकड़ा छोटा बेटा ಚಾ ರೆಡಿ ಆಗೈತಿ ಆಮೇಲೆ ಬಿಸ್ಕಿಟ್ ರೆಡಿ ಐತ್ರಿ ಈಗ ತಮ್ಮನ ಕೊಡನ್ರಿ ಫಸ್ಟ್ ಯಾಕಂದ್ರೆ ಆಕೆ ರೆಡಿ ಮಾಡ್ಬೇಕಾರೆ ನಾ ಇನ್ನೂ ತಲೆ ಬಾಚ್ಬೇಕು ಆಕೆಗೆ ತಮ್ಮನ ಹೇಳಿ ನೀವು ಪಟ ಪಟ ಚಾ ಕುಡಿ ನೀನು ತಲೆ ಬಾಚ್ತೇನೆ ಯಾವಾಗ ಬಿಟ್ಟು ನಾಳೆ ಏನಾರು ಕೇಳಿದ ಚಾ ಬಿಸ್ಕಿಟ್ ಅಂತೇಳಿ ಹೊಡ್ಸ್ಕೊತೀನಿ ನನ್ನ ಕಡೆಯಿಂದ ಈ ಡ್ರೆಸ್ ಇವನ್ ಈಗ ಹಾಕೊಂಡು ಹೋಗೋದು ನೀನು ಇವತ್ತು ಕಲರ್ ಡ್ರೆಸ್ ಅಲ್ಲ ನೀನು ಸರಿ ನೀವನ್ನ ಹಾಕ್ಕೊಂಡಿ ಅಲ್ಲ ಒಬ್ಬಳೆ ಹಾಕೊಂಡಿಲ್ಲ ಅಲ್ಲಿ ಇವತ್ತು ಹಾಕೊಂತಿ ನೀನು ಕೊಡ್ಲೆ ಚಾ वहाँ मम्मी नहीं कौन भी नहीं वहाँ तू कहीं को एकली ठहरी हाँ मम्मी कहाँ गई नीचे ही क्या तो आप भी हमारे घर में बिरयानी पकाइए मैगी पकाइए पड पकाइए सब भी बनाए हमें हाँ नहीं माँ तो हमारे घर को आया मम्मी करती मम्मी नहीं करती हमें पकाया हमारे घर को बांडे दो रही है कहाँ नीचे नीचे नहीं माँ मम्मी बांडे धो दे तो आए हमारे घर को हमें मैगी पकाए आती है ए नीचे उतर काम है हाँ मैं नोनुक देता ले तू नको ले हमारे घर को आने नको नोनु ಮಾವು ಎಷ್ಟು ಚಲೋ ಅದ ಹುಡ್ರಿಕಿ ಬಾ ಅಂತಂದು ಹೇಳಿದ್ರೆ ಬರಂಗಿಲ್ಲ ರೀ ನಾ ಸೋನುಗೂ ಆಮೇಲೆ ಈಗೇನ್ರಿ ಶಿಮ್ಮುಗೆ ಅದೆಲ್ಲ ಕೊಡ್ತೀನಿ ಅಂತ ಹೇಳಿದ್ರೆ ನನಗೆ ಬೈತಾಳ್ರಿ ಈಕೆ ನೋಡಿಲ್ಲ ಅದು ಹೆಂಗೆ ಮಾಡಕತ್ತಾಳ ಸಿಟ್ಟು ಬಂದು ತು ಆತಿಗೆ ಏನೇ ಅಬ್ಬಿ ಹಾಂ ಬಾ ಅಂದಾಗ ಬರೋದಿಲ್ಲ ರೀ ಈಕೆ क्यों करती है अभी आती क्या नहीं माँ हाँ नो नो आ माँ हमारे घर में मैगी पकाया देता हूँ तुझे अम्मू को बुला ले कहाँ इसे नको हीराम को बहुत ही नाटक करती है इन्हें क्या हाँ तुम्हारा अब्बा उतना बड़ा मैगी लेकर आते हैं हमारे घर में भी इतना बड़ा ही ले छोटा नहीं बड़ा है हमारे घर में ರೀ ಇಲ್ಲಿ ನೋಡಿ ಬರ್ರಿ ಇಲ್ಲಿ ಅವ್ರ ಮನೆಗೇನ ಇಷ್ಟ ಛೋಟ ಐತಂತ ಹೇಳಕತ್ತಾಳಿಕೆ क्या माहिर में आमा ಅವರಪ್ಪ ದೊಡ್ಡ ತೊಗೊಂಬರ್ತಾರಂತ ಮ್ಯಾಗಿನ हाँ ನಮ್ಮ ಮನೆಗೇನ ಛೋಟ ಐತಂತ ಹೇಳಕತ್ತಾಳಿಕೆ नहीं अम्मा बड़ा है हमारे घर में भी ಅದ पक्का था कि और लगी ಆಮ ಕೋನ್ ಬಿ ನೈ ಹಿರ ಅವ್ರ ಮಮ್ಮಿ ತೊಳಗದಾಳ ಈಕಿ ಛೋಟ ಬಡ ಅನ್ಕೊಂತ
नको जी हमें सोनू को अम्मू को बुला लेकर हमें मैगी कहेंगा आओ जी हमें कहेंगा अंदर नको आओ जी उन्हें आकर बोलत नहीं अरे बड़ा है हमारे घर में ಈಗ ನೋಡ್ರಿಪ್ಪ ನಾನೀಗ ಇಲ್ಲಿ ಕ್ಯಾಬೇಜ್ ಪಲ್ಯ ಮಾಡ್ಬೇಕಂತೇಳಿ ಕುತ್ಕೊಂಡು ಕ್ಯಾಬೇಜ್ ಹೆಚ್ಚಿದ್ದಾರೆ ಈಗ ಇದನ್ನ ತೊಳ್ಕೊಂಡು ಒಳಗೆ ತೊಗೊಂಡು ಹೋಕ್ಕೇನಿ ರೀ ಆಮೇಲೆ ಇದಕ್ಕೆ ಕಡ್ಲೆಬೇಳೆ ಕುದಿಯಕ್ಕೆ ಹಾಕೀನಿ ಕಡ್ಲೆಬೇಳೆ ಹಾಕಿ ನಾವು ಕ್ಯಾಬೇಜ್ ಪಲ್ಯ ಮಾಡಿದ್ವಿ ಅಂತ ಹೇಳಿದ್ರೆ ಸಿಕ್ಕಾಪಟ್ಟೆ ಟೇಸ್ಟ್ ಆಗ್ತೈತಿ ಮಸ್ತ್ ಆಗ್ತೈತಿ ಆಮೇಲೆ ರೊಟ್ಟಿನೂ ಮಾಡ್ಬೇಕ್ರಿ ರೊಟ್ಟಿ ಒಂದು ಮಾಡಿದ್ವಿ ಅಂದ್ರೆ ಕ್ಯಾಬೇಜ್ ಪಲ್ಯ ರೊಟ್ಟಿ ಎಲ್ಲ ಮಸ್ತ್ ಆಕತ್ರಿ ಅನ್ನ ಸಾರು ಅಂತ ರೆಡಿ ಐತ್ರಿ ಈಗ ಅನ್ನ ಐತ್ರಿ ರಾತ್ರಿದ ಅದನ್ನೇ ಏನು ಮಾಡೀನಿ ಅಂತ ಹೇಳಿದ್ರೆ ಈಗ ಒಗ್ಗರಣೆ ಹಾಕಿನಿ ರೀ ಈಗ ಅನ್ನ ಅಂತೂ ಮಾಡೋಂಗಿಲ್ಲ ಹಂಗೇನಾದ್ರೂ ಸ್ವಲ್ಪ ಮಧ್ಯಾಹ್ನಕ್ಕೆ ಬೇಕಂತ ಹೇಳಿದ್ರೆ ಬಿಸಿ ಅದು ಮಾಡ್ತೀನಿ ಈಗಂತ್ರ ಅನ್ನ ಮಾಡೋಂಗಿಲ್ಲ ರೀ ಈಗ ಪಲ್ಯ ಮಾಡ್ತೀನಿ ಫಸ್ಟ್ ಆಯ್ತು के उल्लू बनाए बड़ा मजा आया रो हमारे घर में रोटी पका रहे बड़ा मजा आया रो हीरा उल्लू बनाए हीरा में आ हಣ್ಣು हಣ್ಣು देता कोस हಣ್ಣು ये अभी ओले मार्गिरंगी नको हಣ್ಣು का तो क्या पकाती ले भी मुझे गालें देती भी मैं बुलाने में आती कि नहीं हाँ आती है मुझे एक ऊपर दे इधर क्या देंगे तुझे ले खा हम बोलना हड्डी शांडगिन मज्जिगी तू बोला ले का है देख इसे क्या बोलते हैं कैबेज का सालन नहीं माँ कैबेज का सालन तलना तलना नहीं माँ इसको बोलते हैं कैबेज का सालन बोल मैं 1 2 3 बोल ABCD बोलो ABCD बोलो A B C D E F G H I J K L M बोल मैं सहने नहीं जाता अभी अभी बोल आता देखो बोल आता आया क्या आया टू जा रहा देखो बड़ा टू ಆಲ್ ರೈಟ್ 100ಕ್ಕೆ ಸೆಲಿಬ್ರೇಷನ್ ಅಂತೂ ನಾವು ಮಸ್ತ್ ಗ್ರ್ಯಾಂಡಾಗಿ ಮಾಡಿದ್ವಿ ರೀ ನಮ್ಮ ಮನ್ಯಾಗ ಯಾವುದೋ ಸಣ್ಣದಾಗಲಿ ದೊಡ್ಡದಾಗಲಿ ಯಾವುದೋ ಕಾರ್ಯಕ್ರಮ ಆಗಲಿ ನಾವು ಫುಲ್ಲಷ್ಟು ಗ್ರ್ಯಾಂಡಾಗೆ ಮಾಡ್ತೀವಿ ಯಾಕಂತ ಹೇಳಿದ್ರೆ ನಮ್ಮ ಫ್ಯಾಮ್ಲಿ ಐತಲ್ಲ ರೀ ನಮ್ಮ ಫ್ಯಾಮ್ಲಿಗನ ಗ್ರ್ಯಾಂಡ್ ಅನ್ಬೋದು ನಾವು ಹೌದಾ ಯಾಕಂತ ಹೇಳಿದ್ರೆ ಕಾರ್ಯಕ್ರಮ ಸೊಂದಿರಲಿ ದೊಡ್ಡದಿರಲಿ ಎಂಜಾಯ್ಮೆಂಟ್ ಅಂತೂ ಫುಲ್ ಮಸ್ತ್ ಮಾಡ್ತೀವಿ ಜಬರ್ದಸ್ತ್ ಮಾಡ್ತೀವಿ ಹೌದ್ರಿ ಹಂಗೆ ಈಗ ನಮ್ಮ ಮನ್ಯಾಗತ್ತೆಲ್ಲ ಈಗ ಮದ್ವೆ ಕಾರ್ಯಕ್ರಮ ಇವು ಕಾರ್ಯಕ್ರಮ ಜಗ್ಗದವ್ರಿ ನಿನ್ನೆ ನಾವು ವಿಡಿಯೋ ಬಿಟ್ವಿ ಸೆಲೆಬ್ರೇಷನ್ ಮಾಡಿದ್ದೆ ಆ ವಿಡಿಯೋ ಬಿಟ್ಟ ತಕ್ಷಣ ಅದಕ್ಕೆ ಕಮೆಂಟ್ ಭಾಳ ಏನಿದ್ವು ಅಂತಂದು ಹೇಳಿದ್ರೆ ನಮ್ಮ ಫ್ಯಾಮ್ಲಿ ಬಗ್ಗೆನೇ ಭಾಳ ಕಮೆಂಟ್ ಇದ್ವು ನಮಗೆ ಆ ಕಮೆಂಟ್ಗಳು ನೋಡಿ ಭಾಳ ಖುಷಿ ಆಯ್ತು ರೀ ಹೌದ್ರಿ ನಮ್ಮ ಫ್ಯಾಮ್ಲಿ ಇರೋದ ಹಂಗೈತ್ರಿಪ್ಪ ಇಂಥ ಫ್ಯಾಮ್ಲಿ ಒಳಗೆ ನಾವು ಒಬ್ರು ಅದೀವಲ್ಲ ಅಂಥೇಳಿ ನನಗೆ ಭಾಳ ಖುಷಿ ಐತ್ರಿ ನಮಗೆ ಹೆಮ್ಮೆ ಐತ್ರಿ ಇಂಥ ಫ್ಯಾಮ್ಲಿ ಬಗ್ಗೆ
ಆಮೇಲೆ ನಮ್ಮ ಫ್ಯಾಮ್ಲಿ ಒಳಗೆ ಹೆಂಗಪ್ಪ ಅಂದ್ರೆ ಹೇಳಿದ್ರೆ ನಾವು ಸಣ್ಣದಾಗಲಿ ದೊಡ್ಡದಾಗಲಿ ಕಾರ್ಯಕ್ರಮ ಎಲ್ಲರೂ ಒಗ್ಗಟ್ಕೊಂಡು ಕೂಡ್ಕೊಂಡು ಖುಷಿಲಿಂತ್ರ ಸಂತೋಷವಾಗಿ ಮಾಡ್ತೀವಲ್ಲ ಅದೊಂದು ಭಾಳ ಹೆಮ್ಮೆ ಅನಿಸ್ತೈತೆ ರೀ ನಮಗೆ. ನಾವು ಇದ್ದಾಗನ ಅಷ್ಟೇ ಹೆಮ್ಮೆ ಅನಿಸ್ತೈತೆ. ನೀವು ಎಲ್ಲೋ ಕೂತ್ಕೊಂಡು ನಮ್ಮ ವಿಡಿಯೋ ನೋಡ್ತೀರಿ, ಆಮೇಲೆ ನಮ್ಮ ಫ್ಯಾಮ್ಲಿ ಬಗ್ಗೆ ನಿಮ್ಮ ಫ್ಯಾಮ್ಲಿ ಹಂಗೆ ಐತ್ರಿ, ನಿಮ್ಮ ಫ್ಯಾಮ್ಲಿ ನೋಡೋಕೆ ನಮಗೆ ಭಾಳ ಖುಷಿ ಆಗ್ತೈತಿ. ನೀವು ಸೆಲೆಬ್ರೇಷನ್ ಅಲ್ಲಿ ಮಾಡಕತ್ತೀನಿ ಅಂದ್ರೆ ನಾವು ವಿಡಿಯೋ ನೋಡಿ ಆ ಸೆಲೆಬ್ರೇಷನ್ ಒಳಗೆ ನಾವು ಭಾಗಿಯಾಗಿವಿ ಅಂತಂದೇಳಿ ಭಾಳ ಖುಷಿ ಆಕೈತಿ ಅಂತೇಳಿ ಹಂಗೂ ಕಮೆಂಟ್ ಕಳಿಸಿರಿ. ಥ್ಯಾಂಕ್ ಯು ಸೋ ಮಚ್ ರೀಪ್ಪ. ನಮ್ಮ ಫ್ಯಾಮ್ಲಿ ಬಗ್ಗೆ ಇಟ್ಟರು ಅಂತ ನಿಮಗೆ ಪ್ರೀತಿಲಿಗೆ ನಾವು ಏನು ಹೇಳ್ಬೇಕು ನಮಗೆ ಗೊತ್ತಾಗಂಗಿಲ್ಲ ರೀ. ಸೊ ಹಿಂಗೆ ನಮ್ಮ ಫ್ಯಾಮ್ಲಿ ಬಗ್ಗೆ, ನಮ್ಮ ಚಾನಲ್ ಯೂಟ್ಯೂಬ್ ಚಾನಲ್ ಬಗ್ಗೆ ನೀವು ಇಟ್ಟಿರೋಂಥ ಪ್ರೀತಿ, ನಿಮ್ಮ ಪ್ರೋತ್ಸಾಹ ಸದಾ ಹಿಂಗೆ ಇರಲಿ ಅಂತೇಳಿ ನಾನು ಮತ್ತೊಮ್ಮೆ ಕೇಳ್ಕೊತೀನಿ ರೀ. ಆಮೇಲೆ ಎಂಥ ಕಷ್ಟ ಇದ್ರೂ ನೀರಿನ ಹಂಗೆ ಕರಗಿ ಹೋಗ್ತೈತೆ ರೀ. ಸೊ ನಿಮ್ಮ ಸಪೋರ್ಟ ನಮಗೆ ಭಾಳ ಮುಖ್ಯ ನೋಡ್ರಿ. ಪ್ಲೀಸ್ ವೆಲ್ ನೋಡ್ರಿ, ಈಗ ನಮ್ಮ ಖುಷಿ ದುಪ್ಪಟ್ಟಾಗೈತಿ. ನಮ್ಮ ಖುಷಿ ದುಪ್ಪಟ್ಟಾಗೋ ಕಾರಣ ಏನ್ರಿಪ್ಪ ಅಂತಿದ್ರೆ, ಈಗ 4 ದಿನ ಆಯ್ತು 5 ದಿನ ಆಯ್ತು ಗೊತ್ತಿಲ್ಲ, ಇದ್ರ ಬಗ್ಗೆ ಮಾತಾಡಿದ್ದು ನಾವು. ಅಂದ್ರೆ ಏನ್ರಿಪ್ಪ ಅಂತಿದ್ರೆ, ನಮ್ಮ ಮನೆ ಸಿಂಗಲ್ ರೂಮ್ ಇದ್ರಿ. ಸೊ ಈಗ ಸಿಂಗಲ್ ರೂಮ್ ಇದ್ದಾಗ ನಾವೇನು ಅನ್ಕೊಂಡಿದ್ದೀರಿಪ್ಪ ಅಂತಂದ್ರೆ ಓನರ್ ಜೋಡಿ ಅಂದ್ರೆ ನಮ್ಮ ತಂಗಿಗೆ ನಾವು ಹೇಳ್ಬೇಕಂತ ಅಂದ್ಕೊಂಡಿದ್ವಿ. ಆಮ್ಯಾಗ ಹೇಳಿದ್ವಿ ನಾವು ಬಾಜು ರೂಮ್ ಕಟ್ಟಿಸ್ಕೊಡ್ರಿ ಅಂತೇಳಿ. ಆ ಮಾತಿಗೆ ಅವರು ಒಪ್ಕೊಂಡ್ರೆ ಹ್ಞೂ ಅಂದರೆ. ಆದರೆ ಯಾವಾಗ್ರಿಪ್ಪ ಅಂತಿದ್ರೆ ರೂಮ್ ಕಟ್ಸೋದು ನಮ್ಮ ಸಣ್ಣನ ಮದುವೆ ಆದ್ಮ್ಯಾಗ. ಯಾಕಂತ ಹೇಳಿದ್ರೆ ಇಲ್ಲಿ ಮದುವೆ ಆದ್ಮ್ಯಾಗ ಖರ್ಚು ಇರ್ತೈತೆ ರೀ, ಆಮ್ಯಾಗ ಆದಿ ತರದೈತೈತಿ. ಒಬ್ಬ ಹೆಣ್ಮಕ್ಳು ಮದುವೆ ಅಂತ ಹೇಳಿದ್ರೆ ಏನು ಸುಮ್ಮನೆ ಅಲ್ರಿ, ಖರ್ಚು ಸಿಕ್ಕಾಪಟ್ಟೆ ಇರ್ತೈತಿ. ಹಂಗಾಗಿ ಮದುವೆ ಆದ್ಮೇಲೆ ನಿಮಗೊಂದು ರೂಮ್ ಕಟ್ಟಿಸ್ಕೊಡೋ ವ್ಯವಸ್ಥೆ ಮಾಡ್ತೀವಿ ನಾವು. ಈಗ ಯಾಕಂದ್ರೆ ಈಗ ಮದುವೆನ ಮ್ಯಾಲೇನ ಐತ್ರಿ. ಈಗ ಅಕಸ್ಮಾತ್ ಏನೋ ಸ್ವಲ್ಪ ಮದುವೆ ದೂರ ಇತ್ತಂದ್ರೆ ಅವ್ರೀಗ ಕಟ್ಟಿಸ್ಕೊಡ್ತಿದ್ರೆ, ಮದುವೆ ಇನ್ನೊಂದು 2 ತಿಂಗಳು ಐತ್ರಿ ಅಷ್ಟೇ ರೀ. ಸೊ ಅದ್ರ ಸಂಬಂಧ ಮದುವೆ ಎಲ್ಲ ಆಗಲಿ ಆದಮೇಲೆ ನಿಮಗೆ ನಾನು ಒಂದು ರೂಮ್ ಕಟ್ಟಿಸ್ಕೊಡ್ತೀವಿ ಬಾಜುಕ್ಕೆ, ಏನು ಇದನ್ನ ಮಾಡ್ಬೇಡ್ರಿ ಅಂತಂದು ಹೇಳ್ಯಾರ್ರಿ ಅವರು. ನಮಗೂ ಅದನ್ನ ಕೇಳಿ ಭಾಳ ಖುಷಿ ಆತ್ರಿಪ್ಪ. 2 ರೂಮ್ ಆತಂತ ಹೇಳಿದ್ರೆ ನಮಗೆ ನಾವು ಬೆಂದಾಸ್ ಆಗಿರ್ಬೋದು. ಹೌದು, ನಾವೇನು ಅನ್ಕೊಂಡಿವ್ರಿಪ್ಪ ಅಂತಿದ್ರೆ, ನಾವು ಈ ಮನೆ ಬಿಟ್ಟು ಎಲ್ಲರ ಹೋದ್ವಿ ಅಂತ ಹೇಳಿದ್ರೆ ಆ ಮನೆ ನಮ್ದು ಸ್ವಂತ ಆಗ್ಬೇಕು. ನಮ್ಮ ಸ್ವಂತ ಮನೆ ಆದ್ಮ್ಯಾಗ ನಾವು ಈ ಮನೆ ಬಿಟ್ಟು ಹೋಗ್ಬೇಕು ಅಂತ ನಿರ್ಧಾರ ಮಾಡೀವ್ರಿ. ಸೊ ನಮ್ಮ ಸ್ವಂತ ಮನೆ ಆಗೋ ಮಟ್ಟ ನಾವು ಸ್ವಂತ ಜಾಗ ಹಿಡಿದ್ರಾಗಲಿ ಇಲ್ಲ ತಳಗಿನ ಮನೆ ಕಟ್ಟಿಸೋರಾಗಲಿ ಹೋದಿವ್ರಿಪ್ಪ ಅಂತಂದ್ರೆ ಆವಾಗ ನಾವು ಈ ಮನೆ ಬಿಟ್ಟು ಹೋಗ್ಬೇಕಂತೇಳಿ ನಾವು ನಿರ್ಧಾರ ಮಾಡೀವಿ. ಹೀಗಾಗಿ ನಾವು ಏನು ಅನ್ಕೊಂಡಿವಿ ಅಂತ ಹೇಳಿದ್ರೆ, ಈಗ ನಮಗೆ ಬಾಜು ಒಂದು ರೂಮ್ ಆತಂತಿದ್ರೆ ಚಲೋ ಆಕೈತಿ. ಸೊ ಅದಕ್ಕೆ ಅವರು ಈಗ ಹ್ಞೂ ಅಂದಾರೆ. ನಮ್ಮ ಖುಷಿ ಈಗ ದುಪ್ಪಟ್ಟಾತೆ. ಸ್ವಲ್ಪ ಈಗ ಮದುವೆ ಆಗೋದು ವೇಟ್ ಮಾಡತ್ತೀವಿ ನಾವು. ಮದುವೆ ಆತ ಅಂತ ಹೇಳಿದ್ರೆ ಆರಾಮ ಅವ್ರು, ಆಮೇಲೆ ಆರಾಮ ಇರ್ಬೋದು ನಾವು. ಖುಷಿ ಆಕದ, ಅದೊಂದು ಖುಷಿ ಆತ. ನಮ್ಮ ಚಾಚಿಯರ್ ಹೇಳಿದ ಮಾತು ಕೇಳಿ ಆಯ್ತು ತಗೋ ಕಟ್ಟಿಸ್ಕೊಡ್ತೀವಿ ಅಂತ ಹೇಳಿದ್ರಲ್ರಿ, ಅದೊಂದು ಭಾಳ ಖುಷಿ ಆತ. ನಮ್ದು ಕಿಚನ್ ಮಾತು ಇದೈತ್ರಿ. ಕಿಚನ್ ಅಂತೂ ಇದರ್ತೈತಿ. ಇದ್ರ ಬಾಜು ರೂಮ್ ಅದು ನಮಗೆ ಯಾರ ಬಂದ್ರೆ ಹುಡುಗರಿಗೆ ಮಕ್ಕಳಕ್ಕಾಗಲಿ ಇಲ್ಲ ನಮಗೆ ಮಕ್ಕಳಕ್ಕಾಗಲಿ ಅದು ಕರೆಕ್ಟ್ ಆಕೈತಿ. 2 ರೂಮಿನ ನಮ್ದು ಪರ್ಫೆಕ್ಟ್ ಆಗ್ಬಿಡ್ತೈತೆ ನಮಗೆ. ಕಿಚನ್ ಆಗಲಿ ಈ ಕಡೆ ಹಾಲ್ ಆಗಲಿ ಒಟ್ಟು ಹೆಂಗಾದ್ರೂ ಮಾಡ್ಕೊಳಕ್ ಬರ್ತೈತಿ. 2 ರೂಮಿಂದ ಆತಂದ್ರೆ ಅಡ್ಜಸ್ಟ್ಮೆಂಟ್ ಆಗ್ಬಿಡ್ತೈತಿ. ಮತ್ತೆ ಇಲ್ಲಿ ಅಂಗಳ ಇದ್ದಂಗೆ ಇರ್ತೈತಿ ನಮಗೆ ಕುತ್ಕೊಳಕ ಊಟ ಮಾಡಕ ಎಲ್ಲದಕ್ಕೆ ಅನುಕೂಲ ಇರ್ತೈತಿ. ಆಮೇಲೆ ಈ ಕಡೆ ಏನಪ್ಪ ಅಂದ್ರೆ ಇದು ಪ್ಲೇಸ್ ಐತಲ್ರಿ, ಇಲ್ಲಿ ಒಂದು ಈ ಕಡೆ ಗಾಡಿ ಕಟ್ಟಿಸಿ ಒಂದು ರೂಮ್ ಆದಂಗೆ ಆಗ್ಬಿಡ್ತೈತ್ರಿ. ಅದು ಎಷ್ಟೋ ನಮಗೆ ಅನುಕೂಲ ಆಗ್ತೈತ್ರಿ ಇನ್ನೊಂದು ರೂಮ್. ಆಮ್ಯಾಗ ನಮ್ಮ ಮನೆಯೊಳಗೆ ಏನು ಪ್ರಾಬ್ಲಮ್ ರೀಪ್ಪ ಅಂತ ಹೇಳಿದ್ರೆ, ಈಗ ಇಲ್ಲಿ ನೋಡ್ರಿ ಹೆಂಗೈತಿ, ಕಂಪ್ಯೂಟರ್ ರೂಮ್ ಅಂತ ನಾನು ಕಂಪ್ಯೂಟರ್ ಟೇಬಲ್ ಇಲ್ಲೇ ಐತಿ. ಆಮ್ಯಾಗ ನಮ್ಮ ಅರ್ವಿ ಎಲ್ಲ ಇಲ್ಲೇ ಅದಾವು. ಆಮ್ಯಾಗ ಇಲ್ಲಿ ಫ್ರಿಜ್ ಐತ್ರಿ, ಫ್ರಿಜ್ಜಿನ ಬಾಜುನ ಹಾಸಿಗೆ ಅದಾವು. ಅದಿಲ್ಲ ಈಗ ಇಲ್ಲೆಲ್ಲ ಈ ಹಾಸಿಗೆ ಎಲ್ಲ ರೂಮ್ ಒಳಗೆ ಶಿಫ್ಟ್ ಆದಂತ ಹೇಳಿದ್ರೆ, ಆಮ್ಯಾಗ ಇದು ಕಂಪ್ಯೂಟರ್ ಟೇಬಲ್ ಒಂದು ಬೇರೆ ಕಡೆ ಶಿಫ್ಟ್ ಆದಂತ ಹೇಳಿದ್ರೆ ನಮಗೆ ಖುಲ್ಲ ಜಾಗ ಹೋಗ್ತೈತಿ. ನಮ್ಮ ಕಿಚನ್ ಮಾತ್ರ ಇದೆ, ಕಿಚನ್ ಮಾತ್ರ ಇದೆ ಇರಲಿ. ಇಲ್ಲೈತಲ್ಲ ಕಿಟಕಿ ತೆಗೆದು ಎಲ್ಲ ಹೇಳಿನ ಈಗ ಅವ್ರಿಗೆ. ನೀವೇ ಹೇಳ್ಬಿಡ್ರಿ ಪ್ಲಾನ್. ಹೌದು ಬಿಡ್ರಿ, ನಾನೇ ಕಟ್ಬಿಡ್ತೀನಿ ಮನೆಗೆ. ಮಾಲಕರು ಪರ್ಮಿಷನ್ ಕೊಟ್ರ ಅಂತ ಹೇಳಿದ್ರೆ ರೂಮ್ ಐತಲ್ರಿ ನಾವೇ ಕಟ್ಕೊಂಡ್ಬಿಡ್ತೇವೆ. ಯಾಕಂತ ಹೇಳಿದ್ರೆ ಅರ್ಜೆಂಟ್ ಇರೋದು ನಮಗೀಗ. ಹಿಂಗಾಗಿ ವಿಚಾರ ಮಾಡಾಕತ್ತೀವಿ ನಾವು. ನೋಡೋಣ ಯಾವಾಗ ಆಕೈತಿ ಏನು ಆಕೈತಿ ಅಂತ ಹೇಳಿ. ಎಲ್ಲ ಅವಸರ ಪಟ್ರು ಆಗೋದಿಲ್ಲ. ನಾವು ಅನ್ಕೊಂಡಂಗೆ ಏನು ಆಗೋದಿಲ್ಲ. ಅದು ಆದಷ್ಟು ಜಲ್ದಿ ನಂಗೆ ಆಗಬಾರ್ದು. ಎಲ್ಲ ಅದಕ್ಕೊಂದು ಟೈಮ್ ಅಂತ ಇರ್ತೈತಿ. ಆ ಟೈಮ್ ಬರೋವರೆಗೂ ನಾವು ವೆಯ್ಟ್ ಮಾಡೋಣ್ರಿ. ಟೈಮ್ ಬಂತಂತ ಹೇಳಿದ್ರೆ ಅದು ಯಾರು ಹೇಳಿದ್ರೂ ನಿಂದ್ರಂಗಿಲ್ರಿ, ಕೆಲಸ ಆಗ್ತಿರ್ತಾವೆ. ಸೊ ಆದ್ಮ್ಯಾಗ ಲೋಹ ಗರಮ ಮಾರ್ದ ಹೊತ್ತಾಡ ಅನ್ಬೇಕು. ಆದಷ್ಟು ಜಲ್ದಿ ಏನ್ರಿ ಆ ಟೈಮ್ ಜಲ್ದಿ ಬರಲಿ ಅಂತೇಳಿ ನಾವು ಕೇಳ್ಕೊಳ್ಳೋಣ್ರಿ. ಸೊ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಯ್ತು ಅಂತ ಅನ್ಕೊಂತೀನಿ ನಾನು. ಇಷ್ಟ ಆಯ್ತು ನಮ್ಮ ಚಾನಲ್ಗೆ ಒಂದು ಲೈಕ್ ಮಾಡಿರಿ. ಹೊಸದಾಗೆಲ್ಲ ಯಾರು ನಮ್ಮ ಚಾನಲ್ ನೋಡಕತ್ತೀರಿ ಸಬ್ಸ್ಕ್ರೈಬ್ ಮಾಡಿರಿ, ಸಪೋರ್ಟ್ ಮಾಡಿರಿ, ವಿಡಿಯೋನ ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಮತ್ತೆ ಸಿಗೋಣ್ರಿ ನೆಕ್ಸ್ಟ್ ಬ್ಲಾಗ್ ಒಳಗೆ. ಜೈ ಭಾರತ್, ಜೈ ಕರ್ನಾಟಕ.